ಮೊಟ್ಟ ಮೊದಲ ಸತ್ಯಾಗ್ರಹ ಈ ದೇಶದಲ್ಲಾಗಿದ್ದು ಆವಾಗ ಜೂನ್ 25 ನಂತರದಲ್ಲಿ ಆಗಸ್ಟ್ 15ನೇ ತಾರೀಕು. ಆಗಸ್ಟ್ 15ನೇ ತಾರೀಕು ಮೈಸೂರು ನಗರದಲ್ಲಿ ಮೈಸೂರು ನಗರದ ಪ್ರಮುಖರಾದಂಥ ಒಬ್ಬರು ವಕೀಲರು ಎಚ್ ಗಂಗಾಧರನ್ ಅಂತ, ಅವರು ಇವತ್ತಿಲ್ಲ. 2 ಬಾರಿ ಅವರು KR ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗಿದ್ದಂಥವರು. ಪುಟ್ಟೇಗೌಡ ಅಂತ ಒಬ್ಬರಿದ್ದರು. ಅವರು ಎಂಜಿನಿಯರ್ ಮತ್ತು ನಮ್ಮ ಜನಸಂಘದ ಅಧ್ಯಕ್ಷರಾಗಿದ್ದರು. ಈ ರೀತಿ ಒಂದು 3-4 ಜನ ಅವರನ್ನು ಬಂಧಿಸಿ ಮೈಸೂರಿನ ಕಾರಾಗೃಹಕ್ಕೆ ತಳ್ಳುತ್ತಾರೆ. ಆಮೇಲಿಂದ ಶುರುವಾದಂಥದ್ದು ಇಡೀ ದೇಶಾದ್ಯಂತ ನವೆಂಬರ್ 14 ನೆಹರೂರವರ ಜನ್ಮದಿನದಿಂದ ಹಿಡಿದು ಜನವರಿ 26 ಈ ದೇಶದ ಗಣರಾಜ್ಯೋತ್ಸವದ ದಿನದವರೆಗೆ ನಿರಂತರವಾಗಿ ಸತ್ಯಾಗ್ರಹವನ್ನು ಮಾಡಬೇಕು. ಈ ಒಂದು ಯೋಜನೆಯನ್ನು ಅವತ್ತಿನ ಲೋಕ ಸಂಘರ್ಷ ಸಮಿತಿ ಅಂಥೇಳಿ ಜಯಪ್ರಕಾಶ್ ನಾರಾಯಣ ಅವರ ಅಧ್ಯಕ್ಷತೆಯಲ್ಲಿ ಏನೊಂದು ಸಮಿತಿ ಇತ್ತು, ಅದಕ್ಕೆ ನಾನಾಜಿ ದೇಶ್ಮುಖ್ ಅಂತ ಹೇಳಿ ಜನಸಂಘದ ಅಂದಿನ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂಥವರು ಅದಕ್ಕೆ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ಅವರು ಇದನ್ನೆಲ್ಲ ಯೋಚನೆ ಮಾಡಿ ತೀರ್ಮಾನ ಮಾಡ್ತಾರೆ. ಇಡೀ ದೇಶಾದ್ಯಂತ RSSನ ಕಾರ್ಯಕರ್ತರುಗಳು, ಭಾರತೀಯ ಜನಸಂಘದ ಕಾರ್ಯಕರ್ತರು, ಭಾರತೀಯ ಮಜ್ದೂರ್ ಸಂಘ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, ವಿಶ್ವ ಹಿಂದೂ ಪರಿಷತ್, ಈ ರೀತಿ ಸಂಘದ ಪ್ರಮುಖ ಎಲ್ಲ ಸಂಘಟನೆಗಳು ಸಹ ಈ ಒಂದು ಬಹಳ ದೊಡ್ಡ ಜನಾಂದೋಲನದಲ್ಲಿ ಭಾಗವಹಿಸ್ತಾರೆ. ಇದರ ನಡುವೆ ಇನ್ನೊಂದು ಇರುತ್ತೆ, ಅದು ಒಂದು ಮುಸ್ಲಿಂ ಸಂಘಟನೆ, ಜಮಾತೆ ಇಸ್ಲಾಮಿ ಹಿಂದ್ ಅಂತ ಹೆಸರು ಅದರದು. ಆ ಮುಸ್ಲಿಂ ಸಂಘಟನೆಯವ್ರನ್ನೂ ಸಹ ಅವ್ರನ್ನೂ ಅರೆಸ್ಟ್ ಮಾಡಿ ಒಳಗಡೆ ತಂದು ಹಾಕಿರ್ತಾರೆ, ಅವರು ವಿರೋಧ ಮಾಡಿಬಿಡ್ತಾರೆ ಅಂತ ಹೇಳಿ. ಇಂಥ ಸಂದರ್ಭದಲ್ಲಿ ಈ ದೇಶ ಮತ್ತಿನ್ನೊಮ್ಮೆ ಬೆಳಕನ್ನು ಕಾಣುತ್ತೋ ಇಲ್ವೋ ಅಂತನ್ನುವಂಥ ಒಂದು ಕತ್ತಲೆಯ, ಹೆದರಿಕೆಯ ಒಂದು ವಾತಾವರಣವನ್ನು ನಾವು ಇಡೀ ದೇಶದಲ್ಲಿ ನೋಡ್ತಾ ಇದ್ವಿ. ಸ್ವತಃ ನಾನು 16 ವರ್ಷದ ಬಾಲಕ. ಆವಾಗ 2ನೇ PUCನಲ್ಲಿ ಶಾರದಾ ವಿಲಾಸ್ ಕಾಲೇಜಿನಲ್ಲಿ ಓದ್ತಾ ಇದ್ದೆ. ನನಗೂ ಉತ್ಸಾಹ, ಇಲ್ಲ ನಾವು ಜೈಲಿಗೆ ಹೋಗಲೇಬೇಕು ಈ ಸಮಯದಲ್ಲಿ ಅಂತ ಹೇಳಿ. ಜನವರಿ 1, 1976 ನಾನು ಈಗ ರಿಟೈರ್ಡ್ ತಹಸೀಲ್ದಾರ್ ಆಗಿರುವಂಥ ಒಬ್ಬರು ಪತ್ರಕರ್ತರು ಆಗಿರುವಂಥ ವಿ ರಂಗನಾಥ್ ಮತ್ತು ಒಂದು ಟೆಕ್ಸ್ಟೈಲ್ ಮಿಲ್ ನಡೆಸ್ತಾ ಇದ್ದಂಥ ನಾರಾಯಣರಾವ್ ರಂಪುರೆ, ಈ ರೀತಿ 3 ಜನ ನಾವು ಶ್ರೀ ಟಾಕೀಸ್ ಹತ್ರ ಹೋಗಿ ಸತ್ಯಾಗ್ರಹ ಮಾಡಿದ್ವಿ. ಅಲ್ಲಿ ನಾನು ಭಾಷಣವನ್ನು ಮಾಡಿದೆ. ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಗಾಬರಿಯಿಂದ ನೋಡ್ತಾ ಇದ್ದಾರೆ. ಏನಯ್ಯ ಈ ಹುಡುಗ ಇಂದಿರಾ ಗಾಂಧಿನ ಟೀಕೆ ಮಾಡ್ತಾ ಇದ್ದಾನೆ, ಏನಯ್ಯ ಈ ಹುಡುಗ ಇವನು ತುರ್ತು ಪರಿಸ್ಥಿತಿಯನ್ನು ವಿರೋಧ ಮಾಡ್ತಾ ಇದ್ದಾನೆ ಅಂತ ಜನ ಗಾಬರಿ ಆಗ್ತಾಯಿದ್ರು. ಆದರೂ ಸಹ ನಿಂತ್ಕೊಂಡೆಲ್ಲ ಭಾಷಣವನ್ನು ಕೇಳಿದ್ರು. ಇವು ಪೊಲೀಸ್ನವ್ರು ಯಾರೂ ನಮ್ಮ ಹತ್ರ ಬರಲೇ ಇಲ್ಲ. ಯಾಕೆಂದರೆ ಅದೇ ದಿನ JSSನ ಒಂದು ಕಾರ್ಯಕ್ರಮಕ್ಕೆ ಅವತ್ತು ಕರ್ನಾಟಕದ ಗವರ್ನರ್ ಆಗಿದ್ದಂಥ ಧರ್ಮವೀರ ಅವರು ಬಂದಿದ್ದರು. ಆ ಕಾರಣಕ್ಕೋಸ್ಕರ ಪೊಲೀಸ್ನವರೆಲ್ಲ ಅಲ್ಲಿದ್ದರು. ಆದರೂ ಕೊನೆಗೆ ನಾವು ನಮ್ಮ ಹೋರಾಟವನ್ನು ಬಿಡದೆ ಇಡೀ ಶ್ರೀ ಟಾಕೀಸ್ನಲ್ಲಿರುವಂತಹ ಆ ಮಾರ್ಕೆಟ್ ಸುತ್ತಾಡಿಕೊಂಡು ಆಮೇಲೆ ನಾವೇ ಒಳಗಡೆ ಮಂಡಿ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ಕೊನೆಗೆ ಸತ್ಯಾಗ್ರಹ ಕೂತ್ವಿ. ಅಷ್ಟೊತ್ತಿಗೆ ಇನ್ಸ್ಪೆಕ್ಟ್ರು ಬಂದು ನಮ್ಮನ್ನು ಅರೆಸ್ಟ್ ಮಾಡಿದ್ರು. ಆಮೇಲೆ ನಮ್ಮ ವಿರುದ್ಧ ಮೊಕದ್ದಮೆ ಹೂಡಿದ್ರು. ಮೊಕದ್ದಮೆ ಹೂಡಿದಾಗ ನಮ್ಮ ಪೊಲೀಸ್ನವರ ಆ ಒಂದು ಬುದ್ಧಿವಂತಿಕೆ ಏನು ನೆನಪು ಬರುತ್ತೆ ನನಗೆ. ನಮ್ಮ ಮೇಲೆ ಹಾಕಿದ್ದಂಥ ಚಾರ್ಜಸ್ ಏನು, ಮಧುಸೂದನ್ ಅವರು ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ ಮತ್ತು ಜಯಪ್ರಕಾಶ್ ನಾರಾಯಣ್ ಜಿಂದಾಬಾದ್, JP ಜಿಂದಾಬಾದ್ ಅಂತನೋ ಘೋಷಣೆಯನ್ನು ಕೂಗಿದ್ದಾರೆ. ಇದರಿಂದಾಗಿ ಈ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಅದು ಹಾಳಾಗಿದೆ ಅಂತ ಹೇಳಿ ನನ್ನ ಮೇಲೆ
ಅವರು DIR ರೂಲ್ಸ್ ಪ್ರಕಾರವಾಗಿ ನನ್ನ ಮೇಲೆ ಅರೆಸ್ಟ್ ಮಾಡ್ತಾರೆ. ಅವತ್ತು H. ಗಂಗಾಧರನ್ ಅವರ ಅಸಿಸ್ಟೆಂಟ್ ಒಬ್ಬರಿದ್ದರು, ಸದಾಶಿವ ಅಂಥೇಳಿ ವಕೀಲರು. ಅವರೇ ನಮ್ಮ ಕೇಸೆಲ್ಲ ನಡೆಸ್ತಾ ಇದ್ದಿದ್ದು. ಅವ್ರು ನಾನು ಕೇಳಿದೆ, ಸದಾಶಿವ ಏನು ರೀ ನಗು ಬರುತ್ತಲ್ರಿ ನನ್ನ ಮೇಲೆ ಹಾಕಿರುವಂಥ ಚಾರ್ಜಸ್ಸು, ಕಂಟೆಸ್ಟ್ ಮಾಡೋಣ ಕಣ್ರಿ ಅಂತ. ಅವ್ರು ಹೇಳಿದ್ರು, ಕಂಟೆಸ್ಟ್ ಖಂಡಿತ ಮಾಡ್ಬೋದು, ಆದರೆ ಇನ್ನು 6 ತಿಂಗಳು ನೀವು ಒಳಗಡೆ ಇರಬೇಕಾಗತ್ತೆ. ಇವ್ರ ಕೇಸ್ಗೆ ಅಟೆಂಡ್ ಮಾಡೋಕ್ಕೆ ಬರೋದಿಲ್ಲ, ಇವರು ತಾವು ಮಾಡಿರೋದು ತಪ್ಪು ಅಂತೇಳಿ ಪೊಲೀಸ್ನವರು ಅಂತ. ಎಂಥ ಒಂದು ಪರಿಸ್ಥಿತಿ, ವಿಡಂಬನೆ. ನಿಜವಾಗಲೂ ಅವತ್ತು ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ, ಜಯಪ್ರಕಾಶ್ ನಾರಾಯಣ್ ಜಿಂದಾಬಾದ್ ಅಂತಂದರೆ ಅದು ಇಂದಿರಾ ಗಾಂಧಿಯವರಿಗಾಗಲಿ ಅಥವಾ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದ್ದಂಥ ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸರವ್ರಿಗಾಗಲಿ ಅಪಥ್ಯ ಇತ್ತು. ಮೈಸೂರಿನಲ್ಲಿ ನನಗೆ ಅಂದಾಜಿನ ಪ್ರಕಾರ ಹತ್ತತ್ರ ಒಂದು 250-300 ಜನ ನಾವೆಲ್ಲ ಸಹ ಮೈಸೂರು ಜೈಲಿಗೆ ಹೋದ್ವಿ. ನಾವು ಅನೇಕ ಜನ ಆ ಒಂದು ಜೈಲಿಗೆ ಹೋದವ್ರನ್ನ ದೇವರಾಜ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಆಲಪ್ಪನವರಂತ ಇದ್ದ, ರಾಜೇಂದ್ರ ಕುಮಾರ್ ಅಂತ ಒಬ್ಬಿದ್ದ ಇನ್ಸ್ಪೆಕ್ಟ್ರು. ಹಿಡ್ಕೊಂಡು ನಾಯಿಗೆ ಬಡಿದ್ರಿ ಹಿಡ್ಕೊಂಡು. ಪಾಪ ಎಲ್ಲ ವಿದ್ಯಾರ್ಥಿಗಳು ಹೊಡೆದ್ರು, ಅಷ್ಟು ಹೊಡೆದ್ರು ಅವರೆಲ್ಲರೂ.